ಎಲ್ಲ SSLC ಮತ್ತು PUC ಪರೀಕ್ಷೆ ಬರೆಯುತ್ತಾ ಇರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಮತ್ತು ಸುಸ್ವಾಗತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ನಾನು ನಿಮ್ಮ ಇಂಗ್ಲೀಷ್ ಕೋಚ್, ಲೈಫ್ ಕೋಚ್ ಮುಜಾವರ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ. ನಮ್ಮ ಸಂಸ್ಥೆ 1999ರಲ್ಲಿ ಪ್ರಾರಂಭವಾಗಿ 25 ವರ್ಷ ಮುಗಿದು 26ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು SSLC ಮತ್ತು PUC ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಐ ವಾಂಟ್ ಟು ಗಿವ್ ದ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಹೂ ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮಿನೇಷನ್ SSLC ಆ್ಯಂಡ್ PUC. ಅಫ್ಕೋರ್ಸ್ ಇಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಅವರ್ ಲೈಫ್ ಅಂತ ಹೇಳ್ಬೋದು, ನಮ್ಮ ಜೀವನದ ಒಂದು ಘಟ್ಟ ಅಂಥೇಳಿ ನಾವು ಹೇಳ್ಬೋದು. ಯಾಕಂದರೆ SSLC ಪರೀಕ್ಷೆ ಮುಗಿದಾದಮೇಲೆ ಅಥವಾ ರಿಸಲ್ಟ್ ಬಂದ ಮೇಲೆ ಆ ಒಂದು ಪರ್ಸೆಂಟೇಜ್ ಮೇಲೆ ನಾವು ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಮುಂದಿನ ನಿರ್ಧಾರವನ್ನು ನಾವು ತೆಗೆದುಕೊಳ್ತಾ ಇರ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಹೇಗೆ ಓದಬೇಕು, ಹೇಗೆ ಬರೀಬೇಕು, ಅಥವಾ ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ, ಯಾವ ವಿದ್ಯಾರ್ಥಿಗಳು ದಡ್ರಲ್ಲ, ಯಾವ ವಿದ್ಯಾರ್ಥಿಗಳು ಏನಂತೀರಿ ಸ್ಲೋ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು, ದೇವರು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸ್ಕಿಲ್ಲನ್ನು ಕೊಟ್ಟಿರ್ತಾನೆ ಅಥವಾ ಬ್ರೈನನ್ನು ಕೊಟ್ಟಿರ್ತಾನೆ. ಆದರೂ ಕೆಲವೊಂದು ಕಾರಣಗಳಿಂದ ಅದು ನಮಗೆ ತೊಂದರೆ ಆಗ್ತಾ ಇರ್ತದೆ. ಸೊ ಇಲ್ಲಿ ವಿಶೇಷವಾಗಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೆ ಅಂದರೆ, ಈಗ ಕೊನೆಗಳಿಗೆ ಇದೆ. ಕೊನೆಗಳಿಗೆ ಮೀನ್ಸ್ ಈಗ ಆಲ್ರೆಡಿ ಇವತ್ತು 24 ಫೆಬ್ರವರಿ 24, ಮಾರ್ಚ್ 18ಕ್ಕೆ ನೀವೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ. ಇದು ಈಗ ಸಾಮಾನ್ಯವಾಗಿ ರನ್ನಿಂಗಲ್ಲಿ 100 ಮೀಟರ್ ರನ್ನಿಂಗಲ್ಲಿ ಅಥವಾ 200 ಮೀಟರ್ ರನ್ನಿಂಗಲ್ಲಿ ಲಾಸ್ಟ್ ಮೂಮೆಂಟ್ ಯಾರು ಫಾಸ್ಟಾಗಿ ಓಡ್ತಾರೆ ಅವರು ಒಂದು ಏನೇಳಿ ವಿನ್ ಆಗುವಂಥ ಚಾನ್ಸಸ್ಸು ಭಾಳ ಇರ್ತದೆ. ಅವರು ಫಸ್ಟ್ ರ್ಯಾಂಕ್ ಅಥವಾ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಈಗ ನೀವೇನು 20 ದಿವಸ ಓದ್ತೀರಿ, ಯಾವ ರೀತಿ ಓದ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಳದಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸೋದಂದರೆ, ಇಲ್ಲಿ ನಿಮಗೋಸ್ಕರ ಒಂದು PPTಯನ್ನು ರೆಡಿ ಮಾಡಿದ್ದೀವಿ. 10ನೇ ತರಗತಿ ಪರೀಕ್ಷೆಯ ಮಾರ್ಗದರ್ಶನ ಅಂಥೇಳಿ ಇಲ್ಲಿ ನಾವು ಒಂದು PPT ರೆಡಿ ಮಾಡಿ. ಈ PPTಗೆ ಮುಖ್ಯ ಕಾರಣ ಅಂತ ನನ್ನ ಮಗ ಅಹ್ಮದ್ ಮುಜಾವರ್ ಅವರು. ಅಫ್ಕೋರ್ಸ್ ಅವರು SSLC ICSE ಒಂದು ಎಕ್ಸಾಮನ್ನು ಬರಿತಾ ಇದ್ದಾರೆ. ಅವ್ರಿಗೂ ನಾನು ಶುಭ ಕೋರ್ತಾ, ಅವರ ಒಂದು ಬ್ಯುಸಿ ಶೆಡ್ಯೂಲ್ ಸಹ ಈ ಒಂದು PPT ಮಾಡಿದೆ ಅಂದರೆ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ನಾನು ಅಫ್ಕೋರ್ಸ್ ನಮ್ಮ ಒಂದು ಸಂಸ್ಥೆ ಬಂದುಬಿಟ್ಟು ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡಲ್ಲಿ 25 ವರ್ಷಗಳಿಂದ ನಾವು ಇಂಗ್ಲೀಷ್ ಬರೆಯೋದನ್ನು, ಇಂಗ್ಲೀಷ್ ಮಾತಾಡೋದನ್ನು, ಮತ್ತು ಅದ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ನಿಮ್ಮ ಕರಿಯರ್ ಗೈಡೆನ್ಸ್ ಇರ್ಬೋದು, ನಿಮ್ಮ ಫ್ಯೂಚರ್ ಯಾವ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಹೀಗೆ ಭಾಳಷ್ಟು ನಾವು ವಿಷಯಗಳನ್ನು ನಾವು ಕಲಿಸ್ತಾ ಇದ್ದೀವಿ. ಸೊ ಇಲ್ಲಿ ವಿಶೇಷವಾಗಿ ನಾನು ಒಂದಿಷ್ಟು ವಿಡಿಯೋ ಒಂದು PPTನ ನಾನು ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ತಾನೇ ಹೇಳ್ತಾ ಇದ್ದೆ, ಇಲ್ಲಿ ನಾನು ಭಾಳಷ್ಟು ಅಂದರೆ ನಮ್ಮ ಅಹ್ಮದ್ ಮುಜಾವರ್ ಅವರು ಭಾಳಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ನಿಮಗೋಸ್ಕರ ರೆಡಿ ಮಾಡಿದ್ದಾರೆ. ಸೊ ದ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಅಹ್ಮದ್ ಮುಜಾವರ್. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ಸಿಲೆಬಸ್ ಈಸ್ ಫಾದರ್ ಆ್ಯಂಡ್ ಕ್ವಶನ್ ಪೇಪರ್ ಈಸ್ ಮದರ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನೀವು SSLC ಓದ್ತಾ ಇರ್ಬೋದು ಅಥವಾ PUC ಓದ್ತಾ ಇರ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರ್ಬೋದು, ಸಿಲೆಬಸ್ಸು ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಕ್ವಶನ್ ಪೇಪರು ಇಂಪಾರ್ಟೆಂಟ್ ಇದೆ. ನಾನು ಅಭ್ಯಾಸ ಮಾಡ್ತಾ ಇರಬೇಕಾದಾಗ ನೋ ಡೌಟ್ ಐ ಯೂಸ್ ಟು ರೆಫರ್ ಕ್ವಶನ್ ಪೇಪರ್ಸ್. ಅಂದರೆ ಹಿಂದಿನ ಪ್ರಶ್ನೆ ಪತ್ರಗಳನ್ನು ನಾವು ನೋಡಿಕೊಂಡಾಗ ನಮಗೆ ಭಾಳ ಸುಲಭ ಆಗ್ತಿತ್ತು. ಯಾವ ರೀತಿ ಕ್ವಶನ್ ಕೇಳ್ಬೋದು, ಯಾವ ರೀತಿ ನಾವು ಬರೀಬೋದು ಅನ್ನೋ ಒಂದು ಪ್ರಾಕ್ಟೀಸನ್ನು ಮಾಡ್ತಾಯಿದ್ವಿ. ಫಸ್ಟ್ ಆಫ್ ಆಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಎಕ್ಸಾಮ್ಸ್ ಸಿಲೆಬಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೇಮ್ ಟೈಮ್ ಕ್ವಶನ್ ಪೇಪರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎರಡೂ ಸಮಾಂತರವಾಗಿ ತೆಗೆದುಕೊಂಡು ಹೋಗ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಈಸ್, ನೋಡಿ, ಇಲ್ಲಿ ಯೂಶ್ವಲಿ ಯಾವ ಒಂದು ಲೆಸನ್ಸ್ಗೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾನೆ ಅನ್ನೋದು ಒಂದು ನಿಮ್ಮ ಊಹೆ ಭಾಳ ಇಂಪಾರ್ಟೆಂಟ್ ಇದೆ. ಯುವರ್ ಗೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಥಿಂಕ್ ಆ್ಯಂಡ್ ಇಫ್ ಯು ಗೆಸ್,
ಈ ಈ ಒಂದು ಲೆಸನ್ಗೆ ಇಷ್ಟು ಮಾರ್ಕ್ಸ್ ಕೇಳ್ಬೋದು, ಇದರಲ್ಲಿ ಒಂದು ಮಾರ್ಕ್ಸನ್ನು ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕೇಳ್ಬೋದು ಅನ್ನೋ ಒಂದು ನಿಮ್ಮಲ್ಲಿ ಫೀಲಿಂಗು ಅಥವಾ ನಿಮ್ಮ ಒಂದು ಗೆಸ್ಸು ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರತಿ ವಿಷಯದ ಹೆಚ್ಚು ಅಂಕಗಳ ಅಧ್ಯಾಯಗಳನ್ನು ಗುರುತಿಸಿ, ಯಾವ ಲೆಸನ್ ಜಾಸ್ತಿ ಕೇಳಬಹುದು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ಸಮ್ ಟೈಮ್ ನೀವು ಮಾಡಿರ್ತೀರಿ ಆದರೆ ಕೇಳಲ್ಲ, ಡೋಂಟ್ ವರಿ. ಆದಷ್ಟು ನೀವು ಒಂದು 10 ಲೆಸನ್ ಇದೆ ಅಂದರೆ ಅಟ್ಲೀಸ್ಟ್ ಒಂದು 6 to 7 ಲೆಸನ್ಸನ್ನು ನೀವು ಜಾಸ್ತಿ ಕವರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಅಫ್ಕೋರ್ಸ್ ಟೈಮ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ಕ್ಯಾನ್ ಸೇ ಈಸ್ ಅರ್ಲಿ ಮಾರ್ನಿಂಗ್ ಬೈ 4 AM ಆರ್ 4:30 AM ಇಟ್ಸ್ ಓಕೆ. ಬೈ 4 AM ನೀವು ಸ್ಟಾರ್ಟ್ ಮಾಡಿದ್ದೆ ಆದರೆ ನಿಮಗೆ ಹೋಲ್ ಡೇ ಟೈಮ್ ಜಾಸ್ತಿ ಸಿಗುತ್ತೆ. ಸೊ 4 AM to 8 AM 4 to 8 AM ನೀವು ಇಲ್ಲಿ ನೋಡಿದಾಗ 4, 5, 6, 7, 8 ಅಂದರೆ ಆಲ್ಮೋಸ್ಟ್ 4 hours ನಿಮಗೆ ಸಿಗುತ್ತೆ. ಇಲ್ಲಿ ಏನು ಓದಿರ್ತೀರಿ ಅಫ್ಕೋರ್ಸ್ ಇಟ್ ಗೋಸ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಇದು ಬೆಳಗ್ಗೆ ಯಾಕೆ ಓದಬೇಕು ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಧರ್ಮದಲ್ಲಿ ಒಂದು ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ನೆಕ್ಸ್ಟು ಇಸ್ಲಾಮಲ್ಲಿ ತಾಜುದ್ ಅಂತೀವಿ. ಎಲ್ಲ ಒಂದು ಧರ್ಮದಲ್ಲಿ ಈ 4 ಗಂಟೆಗೆ, ಬೆಳಗಿನ 4 ಗಂಟೆಗೆ ಭಾಳ ಮಹತ್ವವಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಬೆಳಗ್ಗೆ 4 ಗಂಟೆ ಹೇಳಿ, 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡೋಣ 8 ಗಂಟೆ. ಸೊ ಹ್ಯಾವ್ ಅ ಬ್ರೇಕ್ಫಾಸ್ಟ್, ತಿಂಡಿ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ನೀವು ಎಲ್ಲ ಸಬ್ಜೆಕ್ಟಿಗೂ ಕರೆಕ್ಟಾಗಿ ಒಂದು 2 hours ನೀವು ಟೈಮ್ ಕೊಟ್ಟಿದ್ದೆ ಆದರೆ ನೋ ಡೌಟ್ ಯುವರ್ ಸ್ಕೋರ್ ವಿಲ್ ಬಿ ಮೋರ್. ನಾನು ಆಗ್ತಾನೆ ಹೇಳಿದೆ, ಲಾಸ್ಟ್ ಮೂಮೆಂಟಲ್ಲಿ ಯಾರು ಫಾಸ್ಟಾಗಿ ಓಡ್ತಾರೆ ಅವರು ಖಂಡಿತವಾಗಿಯೂ ಸಕ್ಸಸ್ ಆಗ್ತಾರೆ ಅಂಥೇಳಿ. So this is very important, my dear students. So here next point I can say that we can see here. So ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ರಾತ್ರಿ ಭಾಳ ಲೇಟಾಗಿ ಮಲ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ 2 o'clock 3 o'clock ಮಲ್ಕೋತಾರೆ. ಬೆಳಗ್ಗೆ ಬೇಗ ಹೇಳಲ್ಲ, ಲೇಟಾಗಿ ಹೇಳ್ತಾರೆ. ಖಂಡಿತವಾಗಿಯೂ ಅವಾಗ ನಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮೈ ರಿಕ್ವೆಸ್ಟ್ ಆಲ್ ಆಫ್ ಯು, before if you are tomorrow exam, you please have sound sleep. minimum 7 to 8 hours ನೀವು ನಿದ್ದೆ ಮಾಡಲೇಬೇಕು. ಓಕೆ, ಟೆನ್ಷನಿಂದ ನಿದ್ದೆ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಚೆನ್ನಾಗಿ ತಿನ್ನಿ, ಊಟ ಮಾಡಿ. ಲೈಕ್ ನಾಟ್ ಹೆವಿ ಫುಡ್. ಓಕೆ, ಹೆವಿ ಫುಡ್ಡು, ಸ್ಪೈಸಿ ಫುಡ್ಡು, ದಿಸ್ ಈಸ್ ಆಲ್ ಯು ಅವಾಯ್ಡ್. ಔಟ್ಸೈಡ್ ಫುಡ್, ಎಸ್ಪೆಷಲಿ ಔಟ್ಸೈಡ್ ಜಂಕ್ ಫುಡ್ ಆ್ಯಂಡ್ ಆಲ್. ಯಾಕಂದರೆ ಅದ್ರಲ್ಲಿ ಏನೇನು ಹಾಕಿರ್ತಾರೆ ಏನೋ ನಮ್ಗೆ ಗೊತ್ತಿರಂಗಿಲ್ಲ. ದಯವಿಟ್ಟು ಹೊರಗಡೆ ತಿನ್ನಕ್ಕೆ ಹೋಗ್ಬಿಡಿ. ಆ್ಯಂಡ್ ಸೇಮ್ ಟೈಮ್ ಹ್ಯಾವ್ ಇನಫ್ ವಾಟರ್, ಡ್ರಿಂಕ್ ಮೋರ್ ವಾಟರ್. ಡಿಹೈಡ್ರೇಷನ್ ಆಗಬಾರ್ದು, ಬಾಡಿಯಲ್ಲಿ ನೀರು ಇರಲೇಬೇಕು. ಸೊ ಇಟ್ ಗಿವ್ಸ್ ಯು ಫ್ರೆಶ್ನೆಸ್, ನಿಮಗೆ ಫ್ರೆಶ್ನೆಸ್ ಕೊಡುತ್ತೆ. ನೋಡೋ ಸರ್ಕ್ಯುಲೇಷನ್, ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಇಟ್ ವಿಲ್ ಹೆಲ್ಪ್ ಯು. ಚೆನ್ನಾಗಿ ಊಟ ಮಾಡಿ ಮತ್ತು ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ನಿದ್ದೆ ಚೆನ್ನಾಗಿ ಮಾಡಿರಿ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನಾವು ಕಡಿಮೆ ನಿದ್ದೆ ಮಾಡಿದ್ವಿ, ಕಡಿಮೆ ತಿಂದ್ವಿ, ಕಡಿಮೆ ಇದೆ ಅಂದರೆ ನಿಮ್ಮ ಹೆಲ್ತು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮೇಂಟೈನ್ ಮಾಡಿ. ಎಕ್ಸಾಮ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಪರೀಕ್ಷೆ ಅನ್ನೋದು ಎಲ್ಲನೂ ಅಲ್ಲ. ಪರೀಕ್ಷೆ ಜಸ್ಟ್ ಇಟ್ ಈಸ್ ಒನ್ ಪ್ರೊಸೆಸ್. ಏನೇಳಿ, ಎಕ್ಸಾಮ್ ಅನ್ನೋದೇನೋ ಒಂದು ಪ್ರೊಸೆಸ್ಸು. ನೀವು ಎಷ್ಟು ಅರ್ಥ ಮಾಡ್ಕೊಂಡಿರಿ, ಎಷ್ಟು ಡೈಜೆಷನ್ ಮಾಡ್ಕೊಂಡಿರಿ, ಎಷ್ಟು ಪ್ರೆಸೆಂಟ್ ಮಾಡ್ತೀರಿ ನೋಡಲಿಕ್ಕೆ ಅದನ್ನು ಎಕ್ಸಾಮ್ ತೊಗೊಳ್ತಾರೆ ಹೊರತು ಅದು ಎಲ್ಲನೂ ಅಲ್ಲ. ಎಕ್ಸಾಮ್ ಈಸ್ ನಾಟ್ ಎವ್ರಿಥಿಂಗ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಸೇಮ್ ಟೈಮ್ ಯು ಪ್ಲೀಸ್ ಟೇಕ್ ಯುವರ್ ID ಕಾರ್ಡ್ ಆರ್ ಹಾಲ್ ಟಿಕೆಟ್ ವೈಲ್ ಗೋಯಿಂಗ್ ಎಕ್ಸಾಮ್. ನೀವು ಎಕ್ಸಾಮ್ಗೆ ಹೋಗ್ಬೇಕಾರೆ ಹಾಲ್ ಟಿಕೆಟ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಹಾಲ್ ಟಿಕೆಟ್ ಇಲ್ಲಾಂದರೆ ಖಂಡಿತವಾಗಿ ಹೊರಗೆ ಹಾಕ್ತಾರೆ. ಪೆನ್ ಬೇಕು, ಪೆನ್ಸಿಲ್ ಬೇಕು, ರಬ್ಬರ್ ಬೇಕು. ಇವೆಲ್ಲನೂ ಭಾಳ ಇಂಪಾರ್ಟೆಂಟ್. ನೀವು ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ ಕೇಳ್ತೀನಿ, ರಬ್ಬರ್ ಅವ್ರಿಗೆ ಕೇಳ್ತೀನಿ, ಇವ್ರಿಗೆ ಕೇಳ್ತೀನಿ, ಬೇಡ. ನೀವು ಪ್ರಿಪ್ರೇಷನ್ ಚೆನ್ನಾಗಿ ನಿಮ್ಮ ಎಕ್ಸಾಮ್ ರಿವಿಷನ್ ಇದು ಇರಬೇಕು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ವಿ ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಏನೇನು ಮಾಡಬೇಕು ಅಂತಂದರೆ, ಅಫ್ಕೋರ್ಸ್ NCERT ಬುಕ್ಸ್ಗಳು ಸಿಗ್ತವೆ. ಸೊ NCERT ಅಂತಂದರೆ ಭಾಳಷ್ಟು ಸ್ವಲ್ಪ ಡೆಪ್ತ್ ಆಗಿರುತ್ತೆ. ಅದು ನೋ ಡೌಟ್ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್, ಮಿನಿಮಮ್ 10 year ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಲೇಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ವಿದೌಟ್ ಕ್ವಶನ್ ಪೇಪರ್ ಇಟ್ ಇಸ್ ಡಿಫಿಕಲ್ಟ್. ಆ್ಯಂಡ್ ಟೈಮ್ ಟೇಬಲ್, ನೋ ಡೌಟ್ ಪ್ಲೀಸ್ ಫಾಲೋ ದ ಟೈಮ್ ಟೇಬಲ್. ಅಂದರೆ ನಿಮ್ಮ ಒಂದು ಸಿಸ್ಟಮೆಟಿಕ್ ಟೈಮ್ ಟೇಬಲನ್ನು ಮಾಡಿ. ನಾವು ಪ್ರತಿಯೊಂದು ಕಡೆ ಟೈಮ್ ಟೇಬಲ್ ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಟೈಮ್ ಟೇಬಲ್ ಮಾಡ್ತೀವಿ, ಅಥವಾ ಬಸ್ ಸ್ಟ್ಯಾಂಡಿಗೆ ಹೋದಾಗ ಟೈಮ್ ಟೇಬಲ್ ಫಾಲೋ ಮಾಡ್ತೀವಿ. ವೆನ್ ಯು ಗೋ ಏರ್ಪೋರ್ಟ್ ಆ್ಯಂಡ್ ಆಲ್, ವಿ ಫಾಲೋ ದ ಟೈಮ್ ಟೇಬಲ್, ಬಟ್ ವಿ ಡೋಂಟ್ ಹ್ಯಾವ್ ಅ ಟೈಮ್ ಟೇಬಲ್ ಇನ್ ಅವರ್ ಲೈಫ್. ಸೊ time table is very important. And here
in the examination, I mean examination day 1 hour, before 1 hour you please reach your hall and no doubt ನೀವು ಪ್ರಶ್ನೆ ಓದಬೇಕಾದ್ರೆ ಅಥವಾ ಪ್ರಶ್ನೆ ಯಾವಾಗ ತೊಗೊಳ್ತೀರಿ ಇಸ್ಕೊತೀರಿ 10 to 15 ಮಿನಿಟ್ಸನ್ನು ಚೆನ್ನಾಗಿ ಓದಿ. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಟ್ ಈಸ್ ರಾಂಗ್. ಎಕ್ಸಾಮಿನೇಷನ್ ಆರ್ ಕ್ವಶನ್ ಪೇಪರ್ ಆ್ಯಂಡ್ ಟಿಕ್ ವಿಚ್ ಎವರ್ ಯು ನೋ, ನಿಮ್ಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಅದನ್ನು ಟಿಕ್ ಮಾಡಿ, ಯಾವ್ದು ಗೊತ್ತಿದೆ ಅದನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ಸಾಮಾನ್ಯವಾಗಿ ನಾವೇನು ತಪ್ಪು ತಿಳ್ಕೊಂಡ್ವಿ ಅಂದರೆ ಏನೋ 1 2 3 ಈ ರೀತಿ ಬರೀಬೇಕು ಅಂತ ಹೇಳ್ಕೊತೀವಿ. ಆ ರೀತಿ ಏನಿಲ್ಲ. ನಿಮ್ಗೆ ಯಾವ್ದು ಬರುತ್ತೆ, ಈಗ ಫಸ್ಟ್ ಆನ್ಸರ್ ಗೊತ್ತಿದೆ, ಥರ್ಡ್ ಆನ್ಸರ್ ಗೊತ್ತಿದೆ, 7th ಆನ್ಸರ್ ಗೊತ್ತಿದೆ, 10th ಆನ್ಸರ್ ಗೊತ್ತಿದೆ, ಗೊತ್ತಿದ್ದನ್ನು ಚೆನ್ನಾಗಿ ಬರೀರಿ. ಯಾಕಂದರೆ ಪೇಪರ್ ವ್ಯಾಲ್ಯೂಷನ್ ಮಾಡೋರು ಅದನ್ನು ನೋಡ್ತಾರೆ, ಯಾವ್ದು ಚೆನ್ನಾಗಿ ಬರೆದಿದ್ದಾರೆ, ಯಾವ್ದು ಫಸ್ಟ್ ಪೇಜ್ ಯಾವಲು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಬೇಕಾಗಿದೆ. ಫಸ್ಟ್ ನೀವು ನಿಮಗೆ ಗೊತ್ತಿರೋದನ್ನು ಚೆನ್ನಾಗಿ ಬರೀರಿ. ಗೊತ್ತಿಲ್ಲ ಅದಂತ ಲಾಸ್ಟ್ ಮೂಮೆಂಟಲ್ಲಿ ಆವಾಗ ಟೈಮ್ ಇರುತ್ತೆ, ಆವಾಗ ನೀವು ಬರೀಬೋದು. ಅಲ್ಲಿವರೆಗೆ ಡೋಂಟ್ ಅಟೆಂಪ್ಟ್ ವಿಚ್ ಎವರ್ ಯು ಡೋಂಟ್ ನೋ. ವಿಚ್ ಯು ನೋ ಯು ಕ್ಯಾನ್ ಗೋ ಆನ್ ರೈಟಿಂಗ್, ನೋ ಡೌಟ್. ಆ್ಯಂಡ್ ವೈಲ್ ರೈಟಿಂಗ್ ಎಕ್ಸಾಮಿನೇಷನ್ ಪ್ಲೀಸ್ ರೈಟ್ ಕ್ಲಿಯರ್ಲಿ, ರೈಟ್ ದ ಆನ್ಸರ್ಸ್ ವೆರಿ ಕ್ಲಿಯರ್ಲಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಏನು ಗಜಿ ಬಿಜಿಯಲ್ಲಿ ಬರೀತಾರೆ, ಪೆನ್ ಸರಿ ಇರಲ್ಲ, ಏನು ಹೇಳಿ ನೋ ಕಾಮಾ, ನೋ ಫುಲ್ ಸ್ಟಾಪ್, ಈ ರೀತಿ ಭಾಳಷ್ಟು ಇರ್ತದೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಪ್ಲೀಸ್ ರೈಟ್ ಕ್ಲಿಯರ್ ಆನ್ಸರ್ಸ್. ಅವ್ರಿಗೆ ಅರ್ಥ ಆಗಿರಬೇಕು. ವ್ಯಾಲ್ಯೂಷನ್ ಮಾಡೋರಿಗೆ ನೀವು ಬರೆದಿದ್ದು ಅರ್ಥ ಆಗಬೇಕು. ದೇ ಮಸ್ಟ್ ನೋ ವಾಟ್ ಯು ಹ್ಯಾವ್ ರಿಟರ್ನ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದೆನ್ ದೇ ವಿಲ್ ರಾಂಗ್ ಇಟ್ ಆ್ಯಂಡ್ ದೇ ಡೋಂಟ್ ಗಿವ್ ದ ಮಾರ್ಕ್ಸ್. ಆ್ಯಂಡ್ ದ ಸೇಮ್ ಟೈಮ್ ಹಿಯರ್ ಮೇನ್ ಪಾಯಿಂಟ್ಸ್ ಆ್ಯಂಡ್ ಆಲ್ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಅಂಡರ್ಲೈನ್. ಮುಖ್ಯ ಅಂಶಗಳನ್ನು ಪಾಯಿಂಟ್ ರೂಪದಲ್ಲಿ ಬರೆದರೆ ಹೆಚ್ಚು ಅಂಕ ಸಿಗುತ್ತೆ. ಅಂದರೆ ಮೇನ್ ಪಾಯಿಂಟ್ಸ್ ಏನಿರ್ತದೆ ಅದನ್ನು ಪಾಯಿಂಟ್ ರೂಪದಲ್ಲಿ ಬರೀರಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿರಿ, ಹೈಲೈಟ್ ಮಾಡಿರಿ. ಸೊ ಬಿಕಾಸ್ ಯೂಶ್ವಲಿ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇವ್ಯಾಲ್ಯೂಯೇಟ್ ಏನು ಮಾಡ್ತಾರೆ, ಅಂಥ ಪಾಯಿಂಟ್ಸ್ಗಳನ್ನು ಬೇಗ ನೋಡಿಕೊಂಡು ಅದನ್ನು ಸರಿ ಇದ್ದರೆ ಮಾರ್ಕ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಿಯರ್ ಸೊ ಒನ್ ಮೋರ್, ಡೋಂಟ್ ಡೂ ಅಂತೀವಿ. ಯಾವುದು ಮಾಡಬೇಕನ್ನೋದು ನೋಡಿದ್ರಿ, ಏನೇನು ಮಾಡಬೇಕನ್ನೋದು ನೋಡಿದ್ರಿ. ಅಫ್ಕೋರ್ಸ್ ನಾವು 8 ತಾಸು ನಿದ್ದೆ ಮಾಡಬೇಕು ಆ್ಯಂಡ್ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಓಕೆ, ನಿಮ್ಮ ಮೈಂಡನ್ನು ಫ್ರೆಶ್ ಇಟ್ಕೋಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಏನು ಮಾಡಬಾರ್ದು ಅನ್ನೋದು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ಡೋಂಟ್ ಗಿವ್ ಟ್ರಬಲ್ ಟು ಎನಿ ಬಡಿ ಇನ್ ದ ಹಾಲ್. ಸಾಮಾನ್ಯವಾಗಿ ನಾವೇನು ಮಾಡ್ತಿರ್ತೀವಿ, ಅಕ್ಕಪಕ್ಕ ಇದ್ದವ್ರಿಗೆ ಡಿಸ್ಟರ್ಬ್ ಮಾಡ್ತಿರ್ತೀವಿ, ಅವರು ಬರೀತಾ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹಿಯರ್ ಈಗ ಬೇಗ ಮುಗಿಸ್ಬೇಕು ಅಂಥೇಳಿ ಟೆನ್ಷನಿಂದ ಏನು ಮಾಡ್ತೀವಿ, ಬೇಗ ಬರೆದು ನಾವು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಡೋಂಟ್ ಡೂ ದ್ಯಾಟ್. 3 hours ಇರ್ತದೆ, 3 hours ಕಂಪ್ಲೀಟಾಗಿ ಬರೆದು 3 hours ಆನ್ಸರ್ ಪೇಪರ್ ಕೊಟ್ಟ ಮೇಲೆ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ. ಡೋಂಟ್ ಕಮ್ ಅರ್ಲಿ, ಡೋಂಟ್ ಕಮ್ ಬಿಫೋರ್ 3 hours. ಓಕೆ, ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿ. ಆ್ಯಂಡ್ ನೋಡಿ, ಇನ್ನೊಂದು ಏನಂದರೆ ಕ್ವಶನ್ ಪೇಪರ್ ನಾವು ಚೆನ್ನಾಗಿ ಓದಿರಂಗಿಲ್ಲ, ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಲ್ಲಿ ಅವರು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ, ಆವಾಗ ನಿಮಗೆ ಖಂಡಿತ ಕಷ್ಟ ಆಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪೇಪರ್ಸ್. ಓಕೆ, ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ನೀವು ಆನ್ಸರ್ ಬರೀಬೇಕಾದಾಗ ಏನೇನೋ ಎಕ್ಸ್ಟ್ರಾ ಬರೆದು ಆ ಪೇಪರನ್ನು ತುಂಬಿಸೋದಾಗಲಿ ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪೇಪರ್ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ, ತಿಳ್ಕೊತಾರೆ. ಆ ರೀತಿ ಬರಬೇಡ್ರಿ. ಭಾಳ ಇಂಪಾರ್ಟೆಂಟು. ಪಾಯಿಂಟ್ ಟು ಪಾಯಿಂಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ನು ಮಾಡ್ತಾ ಬನ್ನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ನೋ ಡೌಟ್ ನೀವು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ, ಬಟ್ ಕೆಲವೊಂದು ಈ ಪಾಯಿಂಟ್ಸ್ಗಳಿಂದ ನಾವು ಚೆನ್ನಾಗಿ ಬರೆಯೋಂಗಿಲ್ಲ ಅಥವಾ ನಾವು ಪರ್ಸೆಂಟೇಜ್ ಮಾಡಲ್ಲ. ಇಲ್ಲಿ ನನ್ನ ಉದ್ದೇಶ ಇಷ್ಟೇ. ನೀವು ಭಾಳಷ್ಟು ವೀಡಿಯೋಗಳನ್ನ ನೋಡಿರ್ತೀರಿ, ನೋ ಡೌಟ್, ಬಟ್ ಈ ವಿಡಿಯೋ ಖಂಡಿತವಾಗಿ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀನಿ. ನೋಡಿ, ಸೊ ಗಾಢ ಉಸಿರಾಟ ಮಾಡಿ. ಅಂದರೆ ಈಗ ಸಮ್ ಟೈಮ್ ಏನಾಗುತ್ತೆ, ಕ್ವಶನ್ ಗೊತ್ತಿಲ್ಲ ಅಂದಾಗ ನಮ್ಗೆ ಟೆನ್ಷನ್ ಆಗುತ್ತೆ. ಸೊ ಟೆನ್ಷನ್ ಆದಾಗ ಏನು ಮಾಡಬೇಕು ಅಂದರೆ, ಸೊ ಟೇಕ್ ಬ್ರೀತ್. ಓಕೆ, ಇನ್ಹೇಲ್ ಎಕ್ಸೇಲ್ ಅಂತೀವಿ. ಇನ್ಹೇಲ್ ಎಕ್ಸೇಲ್ ಅಂದರೆ ಏನು, ಉಸಿರನ್ನು ಜೋರಾಗಿ ತೊಗೊಳ್ಳೋದು ಮತ್ತು ಸ್ಲೋ ಆಗಿ ಬಿಡೋದು. ಆ ರೀತಿ ನೀವು 5 ನಿಮಿಷ ಮಾಡಿದ್ದೆ ಆದರೆ ನಿಮ್ಮ ಟೆನ್ಷನ್ನು ಕಡಿಮೆ ಆಗುತ್ತೆ. ಓಕೆ, ಸೊ ಟೇಕ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಮೀನ್ ಏನಂತ ಹೇಳಿ, ಇಲ್ಲಿ ಯಾವಾಗಲೂ ಆನ್ಸರ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಾಟ್ ಈಗ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಮೇಗೆ ಹೋಗೋದು ಮಾಡೋದು ಬೇಡ್ರಿ, ಮೇಲ್ಗಡೆಯಿಂದನೇ ಕೆಳಗಡೆ ಬನ್ನಿ. ಸೊ ನೆಕ್ಸ್ಟ್ ಇಯರ್ ಮೊದಲು ಸುಲಭ ಪ್ರಶ್ನೆ ಮಾಡಿ ಆತ್ಮವಿಶ್ವಾಸ ಹೆಚ್ಚು. ಅಂದರೆ ವಾಟ್ ಯು ಕ್ಯಾನ್ ಡೂ ಈಸ್ ಫಸ್ಟ್ ಸಿಂಪಲ್ ಆನ್ಸರ್ಸು ಅಥವಾ ಸಿಂಪಲ್ ಕ್ವಶನ್ಸು ಗೊತ್ತಿರೋಂಥ ಕ್ವಶನ್ಸ್ಗೆ ಆನ್ಸರ್ ಬರಿತಾ ಹೋಗ್ರಿ. ಆಮೇಲೆ ಡಿಫಿಕಲ್ಟ್ ಕ್ವಶನ್ಸ್ಗೆ ಅಪ್ರೋಚ್ ಮಾಡಿ. ಆ್ಯಂಡ್ ಲಾಸ್ಟ್
ಒನ್ ಮೋರ್ ಸ್ಲೈಡ್ ಹಿ ಈಸ್ ಹಿಯರ್. ನೋಡಿ, ನಿಮ್ಮ ಕಠಿಣ ಶ್ರಮ ಖಂಡಿತ ಫಲ ನೀಡುತ್ತೆ. ನೀವು ಕಠಿಣವಾಗಿ ಹಾರ್ಡ್ ವರ್ಕ್ ಮಾಡಿರ್ತೀರಿ, ಖಂಡಿತವಾಗಿ ನಿಮಗೆ ಅದು ಏನಂದರೆ ಫಲ ನೀಡೇ ನೀಡುತ್ತೆ, ನೋ ಡೌಟ್. ಆ್ಯಂಡ್ ರೈಟ್ ಎಕ್ಸಾಮ್ ವಿತ್ ಕಾನ್ಫಿಡೆನ್ಸ್ಲಿ, ಕಾನ್ಫಿಡೆಂಟಿಂದ ಎಕ್ಸಾಮ್ ಬರೀರಿ. ಬಿಕಾಸ್ ನೀವು ಎಲ್ಲನೂ ಓದಿ ಎಲ್ಲನೂ ಮಾಡಿ ಕಾನ್ಫಿಡೆಂಟ್ ಇಲ್ಲ ಅಂದರೆ ಇಟ್ ಈಸ್ ನೋ ಯೂಸ್. ಸೊ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಿ ಅಷ್ಟು ನಿಮ್ಮ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಏನಪ್ಪ ಅಂದರೆ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳನ್ನು ದಯವಿಟ್ಟು ಇಟ್ಕೋಬೇಡಿ. ಸೊ ಈಗೇನು ನೀವು ಬರಿತಾ ಇದ್ರಿ ಈ ಪರ್ಸೆಂಟೇಜ್ ಮೇಲೆ ನಿಮಗೆ ಜಾಬ್ ಸಿಗಲ್ಲ. ಅಫ್ಕೋರ್ಸ್ ಜಾಬ್ ಸಿಗಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಈಗ PSI ಆಗಬೇಕಂದ್ರೆ PSI 200 ಮಾರ್ಕ್ಸ್, 150 ಫಾರ್ ಫಸ್ಟ್ ಪೇಪರ್, 50 ಫಾರ್ ಸೆಕೆಂಡ್ ಪೇಪರ್. ಈ 200 ಮಾರ್ಕ್ಸಿಗೆ ಎಷ್ಟು ತೊಗೊಳ್ತೀರಿ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಇದೆ. ನಿಮ್ಮ ಸೆಲೆಕ್ಷನ್ SSLC ಅಥವಾ PUC, ನಿಮ್ಮ ಡಿಗ್ರಿ ಯಾವುದು ಕನ್ಸಿಡರ್ ಮಾಡಲ್ಲ. ದಯವಿಟ್ಟು ಇದು ಎಲ್ಲರಿಗೂ ನೆನಪಿರಲಿ. KS ನೀವು ಎಕ್ಸಾಮ್ ಬರೀಬೇಕಂದ್ರೆ 2750 ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟೇಜ್ ಮಾಡ್ತೀರಿ, ಎಷ್ಟು ಮಾರ್ಕ್ಸ್ ತೊಗೋತೀರಿ ಅದ್ರ ಮೇಲೆ KS ಹಾಕ್ತೀರಿ. IPSಗೆ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಇರ್ತದೆ ಅದ್ರಿಗೆ ಎಷ್ಟು ನೀವು ತೊಗೋತೀರಿ ಅದ್ರ ಮೇಲೆ ನಿಮ್ಮ IAS, IPS, IRS. ಇಟ್ ಈಸ್ ನಾಟ್ ಎಟ್ ಆಲ್. ಇದನ್ನು ದಯವಿಟ್ಟು ಯಾರೂ ಕನ್ಸಿಡರ್ ಮಾಡೋಂಗಿಲ್ಲ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಸೊ ಬಿ ಕಾನ್ಫಿಡೆಂಟ್ ಇನಫ್. 35% ತೊಗೊಂಡವರು KS ಆಫೀಸರ್ ಆಗಿದ್ದಾರೆ. ಓಕೆ, ಪರ್ಸೆಂಟೇಜ್ ಕಡಿಮೆ ಆದರೂ IAS ಆಗಿದ್ದಾರೆ. ಸೊ ಇಲ್ಲಿ ಹೇಳೋದಿಷ್ಟೇ, ದಯವಿಟ್ಟು ಈ ಪರೀಕ್ಷೆನೇ ನಿಮ್ಮ ಕೊನೆಯ ಪರೀಕ್ಷೆ ಆಗಲ್ಲ. ಇದು ಜಸ್ಟ್ ಫಾರ್ಮಾಲಿಟೀಸ್, ಮುಂದೆ ಹೋಗಲಿಕ್ಕೆ ಫಾರ್ಮಾಲಿಟೀಸ್ ಅಷ್ಟೇ ಹೊರತು ಮತ್ತು ಬೇರೆ ಏನೂ ಇಲ್ಲ. ಸೊ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಸೊ ರೈಟ್ ಎಕ್ಸಾಮ್ ವಿತ್ ಕಾನ್ಫಿಡೆಂಟ್ಲಿ, ಡೋಂಟ್ ವರಿ. ನೀವು ಟೆನ್ಷನ್ ತೊಗೊಳೋದ್ರಿಂದ ನಿಮ್ಮ ಪೇರೆಂಟ್ಸಿಗೆ ಟೆನ್ಷನ್ ಆಗುತ್ತೆ. ಯಾವುದೋ ಕಾರಣಕ್ಕೂ ನಿಮ್ಮ ಪೇರೆಂಟ್ಸಿಗೆ ಟೆನ್ಷನ್ ಕೊಡಬೇಡಿ. ಸೊ ನೀವು ಟೆನ್ಷನ್ ತೊಗೋಬೇಡಿ, ನೀವು ಆರಾಮಾಗಿರಿ. ಸೊ ನಾವು ನಿಮ್ಮೊಂದಿಗಿದ್ದೀವಿ ಯಾವಾಗಲೂ. ವಿಕಾಸ್ ಕರಿಯರ್ ಅಕಾಡೆಮಿ, ನ್ಯೂ ಅಂಜುಮನ್ ಕಾಂಪ್ಲೆಕ್ಸ್, ಧಾರವಾಡ ಆ್ಯಂಡ್ ಜಯನಗರ್ ಲಾಸ್ಟ್ ಬಸ್ ಸ್ಟಾಪ್, ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್. ಸೊ ನಾವು ನಿಮ್ಮ ಜೊತೆಗಿದ್ದೀವಿ. ಖಂಡಿತವಾಗಿಯೂ ವೆಕೇಷನಲ್ಲಿ ನಿಮಗೆ ನಾವು ಇಂಗ್ಲೀಷ್ ಬರೆಯೋದನ್ನು, ಇಂಗ್ಲೀಷ್ ಮಾತಾಡೋದನ್ನು, ಪಬ್ಲಿಕ್ ಸ್ಪೀಕಿಂಗ್, ಸ್ಟೇಜ್ ಕರೇಜ್, ಹೀಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ನಾವು ನಿಮಗೆ ಮಾಡಿ ನಿಮ್ಮ ಪರ್ಸನಾಲಿಟಿಯನ್ನು ಚೇಂಜ್ ಮಾಡ್ತಾಯಿದ್ದೀವಿ. ನೋ ಡೌಟ್ ಭಾಳಷ್ಟು ಏನಪ್ಪ ಅಂದರೆ ನಿಮಗೆ ನಾವು ಒಂದು ಗೈಡೆನ್ಸನ್ನು ಕೊಡ್ತಾಯಿದ್ದೀವಿ, ಕರಿಯರ್ ಗೈಡೆನ್ಸ್ ಮಾಡ್ತಾಯಿದ್ದೀವಿ. ನಾವು ನಿಮ್ಮ ಜೊತೆಗೆ ಇದ್ದೀವಿ. ನಮ್ಮ ಒಂದು ಸ್ಟಾಫು, ವಿಕಾಸ್ ಕರಿಯರ್ ಸ್ಟಾಫ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ವಿಶ್ ಯು ಗುಡ್ ಲಕ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.